ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆ ಇಂದು ನಾಗರಾಜ ಅವರು ಇದ್ದಾರೆ. ಇವರು ಮೂಲತಃ ಭದ್ರಾವತಿಯವರು. 42 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು. 4 ವರ್ಷಗಳ ಕಾಲ ಮಣಿಪುರ, ಅಸ್ಸಾಂಗಳಲ್ಲಿ ಗುಡ್ಡಗಾಡು ಜನರ ನಡುವೆ ಸೇವಾ ಚಟುವಟಿಕೆ ನಡೆಸಿದ ಅನುಭವ ಇವರದು. ಈಗ ವಿಕ್ರಮ ವಾರಪತ್ರಿಕೆಯ ಗೌರವ ಸಂಪಾದಕ. ಬೆಂಗಳೂರು ಕೇಂದ್ರ ಮಾಡಿಕೊಂಡು ದೇಶಾದ್ಯಂತ ದೇಶಭಕ್ತಿ ಗೀತೆಗಳ ವಿಕಾಸಕ್ಕಾಗಿ ಪ್ರವಾಸ ಮಾಡುತ್ತಾರೆ. ಜೀವನದಲ್ಲಿ ಕಲೆಗಳ ಪಾತ್ರದ ಬಗ್ಗೆ ಅವರನ್ನು ಮಾತನಾಡಿಸೋಣ. ನಮಸ್ಕಾರ ನಾಗರಾಜ ಅವರೇ. ನಮಸ್ಕಾರ. ನಮ್ಮ ಜ್ಞಾನಧ್ವನಿಯ ಆರಂಭದ ದಿನಗಳಿಂದನೂ ನಾನು ಇದ್ರ ಜೊತೆ ಇರುವಂಥವನು. ಹಾಡುಗಳ ಮೂಲಕ ಅಕಸ್ಮಾತ್ ನಾನು ಪರಿಚಿತ ಇರಬಹುದು. ಮೊದಲ ಬಾರಿಗೆ ನಿಮ್ಮ ಜೊತೆ ಮಾತಾಡುವಂಥ ಅವಕಾಶ ಸಿಕ್ಕಿದ್ದು ನನಗೂ ಸಮಾಧಾನ ಆಗ್ತಾ ಇದೆ. ನಿಮ್ಮ ಹಾಡುಗಳು ಇನ್ನೂ ಬರ್ತಾ ಇದೆ, ದೇಶಭಕ್ತಿ ಗೀತೆಗಳು. ಅದನ್ನೇ ನಾವು ಹೆಚ್ಚು ಹಾಕ್ತೀವಿ. ಹಾಗಾಗಿ ಅದರಲ್ಲೂ ತಾಯಿಯ ಬಗ್ಗೆ ತುಂಬ ಚೆನ್ನಾಗಿತ್ತು. ಜೀವನದಲ್ಲಿ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ಜೀವನದಲ್ಲಿ ಸಂಗೀತ, ನಾಟಕ ಇತ್ಯಾದಿ ಕಲೆಗಳ ಮಹತ್ವ ಏನು? ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಸಂಗೀತ ಅನ್ನೋದು ಯಾರಿಗಾರು ಕೇಳಿದರೆ ಎಲ್ಲಿಂದ ಎಲ್ಲಿ ತನಕ ಅಂದರೆ ಹುಟ್ಟಿನಿಂದ ಸಾಯೋವರೆಗೆ ಅಂತ ಸಾಮಾನ್ಯವಾಗಿ ಬಳಕೆಯಲ್ಲಿ ಬಳಸ್ತಾರೆ. ಆದರೆ ನಿಜಾರ್ಥದಲ್ಲಿ ಯೋಚನೆ ಮಾಡಿದಾಗ ಹುಟ್ಟೋಕ್ಕೆ ಮುಂಚೆಯಿಂದ ಸತ್ತ ನಂತರವೂ ಸಂಗೀತ ನಮ್ಮ ಜೊತೆ ಇರುತ್ತೆ ಅನ್ನೋದು ನಮ್ಮ ಅನುಭವ. ಉದಾಹರಣೆ ಇದು ಹೇಳಿದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು, ಆಶ್ಚರ್ಯ ಆಗ್ತಾಯಿದ್ದೋ, ಕೇಳಿಗೋರಲ್ಲೂ ಕೆಲವ್ರಿಗೆ ಆಗ್ಬೋದು. ಉದಾಹರಣೆಗೆ ನಮಗೆ ಸಂಗೀತ ಯಾವಾಗಿಂದ ಕೇಳ್ತೀವಿ, ನಾದ ಯಾವಾಗ ಕೇಳ್ತೀವಿ ಅಂದರೆ ಹೊಟ್ಟೆಯಲ್ಲಿ ನಾವು ಇದ್ದಾಗಲೇ ಕೇಳೋಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ. ನಾವು ಕೇಳಿಸ್ಕೊಳ್ಳಲ್ಲ, ಆದರೆ ಅದು ಕೇಳಿಸ್ತಾ ಇರುತ್ತೆ ನಮಗೆ. ಸಾಮಾನ್ಯವಾಗಿ ಗರ್ಭಿಣಿ ಇದ್ದಾಗಲೇ ಅನೇಕ ಒಳ್ಳೊಳ್ಳೆ ವಿಧಿಗಳನ್ನು ಮಾಡಿ ಸಮಾಧಾನವಾಗಿ ಇಡಬೇಕು ಅನ್ನೋದಕ್ಕೆ ಅವರಿಗೆ ಮಾತುಗಳಿಗಿಂತ ಜಾಸ್ತಿ ಹಾಡುಗಳು ಅಥವಾ ಸಂಪ್ರದಾಯದ ಹಾಡುಗಳೋ ಯಾವುದೋ ಹಾಡುಗಳೋ ದೇವರ ಹಾಡುಗಳೋ ಹೇಳಿನೇ ಅಂದರೆ ನಮ್ಮ ಮನಸ್ಸನ್ನು ಶಿಶು ಇದ್ದಾಗಿಂತ ಮುಂಚೆ, ಹುಟ್ಟೋಕ್ಕೆ ಮುಂಚೆಯಿಂದನೇ ನಮಗೆ ಜೋಡಿಸಿರ್ತಾರೆ. ಹೀಗೆ ಅದು ಶುರುವಾದರೆ ಇನ್ನು ಮಧ್ಯದಂತೂ ಎಲ್ಲರಿಗೂ ಗೊತ್ತಿರೋ ವಿಚಾರ. ಸತ್ತ ನಂತರ ಅಂತ ನಾನು ಒಂದು ಮಾತು ಹೇಳಿದೆ. ಸಾವು ಅಂದಾಗ ಅನೇಕರಿಗೆ ಒಂಥರ ಆಗಿರ್ಬೋದು, ಏನಾಗೋ ಅವಶ್ಯಕತೆ ಇಲ್ಲ. ಹುಟ್ಟೆಷ್ಟು ಸತ್ಯವೋ ಸಾವು ಅಷ್ಟೇ ಸತ್ಯ. ಸತ್ತಾಗ ಎಲ್ಲ ಮನೆಗಳಲ್ಲೂ, ನಾನು ಹೇಳ್ತಾ ಇರೋದು ಜಾತಿ ಮತ ಪಂಥ ಮೀರಿ ಹೇಳ್ತಾ ಇದ್ದೀನಿ. ಮಣಿಪುರ, ಅಸ್ಸಾಮಲ್ಲೂ ನಾನಿದ್ದೆ. ಅಲ್ಲೂ ಕೂಡ ಯಾವುದೇ ಮನೆಯಲ್ಲಿ ಸಾವಾದಾಗ ಅಲ್ಲಿ ಸಂಗೀತವನ್ನು ಹಾಡ್ತಾರೆ, ಲೋಕಗೀತೆಗಳನ್ನು ಹಾಡ್ತಾರೆ, ಅಥವಾ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ. ನಾನಿದ್ದ ಕಡೆ ಎಲ್ಲ ಅಲ್ಲಿ ಕಾಮಾಖ್ಯ ಭಕ್ತಿ ಹಾಡುಗಳು, ಗೋವಿಂದ ಭಕ್ತಿ ಹಾಡುಗಳು. ಇದನ್ನು ಅಂದರೆ ಅರ್ಥ ಏನು, ಯಾರಿಗೋಸ್ಕರ ಹಾಡ್ತಾರೆ? ಎರಡೂ ಸತ್ಯ. ಒಂದು ಸುತ್ತಮುತ್ತ ಕೂತಿರ್ತಾರಲ್ಲ ಅವ್ರ ದುಃಖ ಕಡಿಮೆ ಆಗಲಿ ಅನ್ನೋದು ಒಂದಾದರೆ, ಸತ್ತೋಗಿರೋ ವ್ಯಕ್ತಿಯ ಮುಂದಿನ ಪಯಣ ಚೆನ್ನಾಗಾಗಲಿ ಅನ್ನೋದು ಹಿನ್ನೆಲೆ ಇದೆಯಂತೆ. ಇದು ನಾನು ಕಲ್ಪನೆ ಮಾಡಿ ಹೇಳ್ತಿರೋದಲ್ಲ, ಹಿರಿಯರು ಹೇಳಿದ್ದು ಕೇಳಿದ್ದೀನಿ ನಾನು. ಅಂದರೆ ಹೀಗೆ ಹುಟ್ಟೋಕ್ಕೆ ಮುಂಚೆಯಿಂದ ಸಾವಿನ ನಂತರವೂ ನಮ್ಮ ಜೊತೆ ಇರುವ ಬಹುಶಃ ಏಕಮೇವ ವಸ್ತು ಅಂದರೆ ಸಂಗೀತ. ಹಾಗಾಗಿ ನಮ್ಮ ಜೀವನದಲ್ಲಿ ಅಷ್ಟೇ ಅಲ್ಲ, ಆಚೆ ಈಚೆಯೂ ಜೀವನ ನಮ್ಮನ್ನು ಎನ್ಹ್ಯಾನ್ಸ್ ಮಾಡುತ್ತೆ, ಅದು ಚಂದ ಮಾಡುತ್ತೆ, ಸುಂದರ ಮಾಡಿಸುತ್ತೆ. ಹಾಗಾಗಿ ಸಂಗೀತ, ನಾಟಕ, ಕಲೆ, ಚಿತ್ರಕಲೆ ಇತ್ಯಾದಿ ಎಲ್ಲ ಕಲೆಗಳು ಕೂಡ ನಮ್ಮ ಜೀವನದಲ್ಲಿ ಅತ್ಯಂತ ಅವಶ್ಯಕ. ವಿಶೇಷವಾಗಿ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಕೊಂಡು, ವಿದ್ಯಾರ್ಥಿಗಳು ಅವರು ಒಳ್ಳೆಯವರೇ ನನ್ನ ಪ್ರಕಾರ. ನಾನು ಯಾವಾಗಲೂ ಮಕ್ಕಳ ಪರವಾಗಿರೋನು. ದೊಡ್ಡವರು ಅನ್ನಿಸ್ಕೊಳ್ಳೋರು ಅಂದರೆ ತಂದೆ ತಾಯಿ ಇರ್ಬೋದು, ಮೇಷ್ಟ್ರು, ವ್ಯವಸ್ಥಾಪಕ, ಸ್ಕೂಲ್ ಕಾಲೇಜ್ ನಡೆಸೋರು ಇರ್ಬೋದು, ಅವರಿಗೆ ಇದ್ರ ಬಗ್ಗೆ ಜಾಸ್ತಿ ಒತ್ತಡ ಕೊಡೋಕ್ಕೆ ಹೋಗಲ್ಲ. ಆಯ್ತಪ್ಪ ಇಲ್ಲಿವರೆಗೇನೋ ಕಲ್ತಿದ್ದೆ, ಆಯ್ತಮ್ಮ ನೀನೇನೋ ಆಯ್ತು ಈಗ 10ನೇ ಕ್ಲಾಸಿಗೆ ಬಂದುಬಿಟ್ಟೆ, ಬಿಟ್ಟುಬಿಡು ಅಂತ ಯಾರು ಬಿಡಿಸೋದು? ಮಕ್ಕಳ ಅಭಿಪ್ರಾಯ ಕೇಳ್ತೀವ ನಾವು? ಮಕ್ಕಳ ಅಭಿಪ್ರಾಯನೂ ಕೇಳೋಕ್ಕೆ ಹೋಗಲ್ಲ. ಆ ಮಕ್ಕಳಿಗೂ ಪಾಪ ಕಲ್ಪನೆಗಳು ಏನೇನೋ ಮಾಡಿಬಿಟ್ಟು ಅವರು ಅದಾಗಬೇಕು ಇದಾಗಬೇಕು ಒಳ್ಳೆಯವರಾಗಬೇಕು ಅನ್ನೋದೊಂದು ಪಕ್ಕದಲ್ಲಿಟ್ಟು ಇನ್ನೆಲ್ಲ ಆಗಬೇಕು ಅಂತ ಯೋಚನೆ ಮಾಡದಿರ್ತಾರೆ. ಹಾಗಾದರೆ ಇಂಥ ಸಂದರ್ಭದಲ್ಲಿ ಅವ್ರನ್ನ ಸೂದನ್ ಮಾಡೋದು, ಅವ್ರನ್ನ ಮೃದುಗೊಳಿಸೋದು ಯಾವುದು? ಮತ್ತು ಎಂದಿನಂತೆ ದಸರಾ ಸಂಗೀತವೋ, ರಾಮನವಮಿ ಸಂಗೀತವೋ, ಅಥವಾ ಇನ್ಯಾವುದೋ ಚೂರೇ ಆಗಲಿ, ಅಥವಾ ಈಗಂತೂ ಅನೇಕ ಸಿನಿಮಾಗಳಲ್ಲೂ ಎಂತೆಂಥ ಒಳ್ಳೆಯ ಹಾಡುಗಳು ಬರ್ತಾಯಿದೆ. ಹಾಗಾಗಿ ಇದರೊಳಗೇನು ಯಾರು ವಿವರಣೆ ಕೊಡೋ ಅವಶ್ಯಕತೆಯೇ ಇಲ್ಲ. ಸತ್ಯಸೇ ಸತ್ಯ ಇದು. ಹೀಗೆ ಸಂಗೀತ, ಕಲೆ ಇತ್ಯಾದಿಗಳು ನಮ್ಮ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ಮಗುವಿಗೆ ತಾಯಿಯ ಹೃದಯದ ಬಡಿತ ಕೇಳಿದರೆ ಅದು ಶಾಂತವಾಗೋದು ಎಲ್ರೂ, ಮತ್ತು ಶಾಂತವಾಗಿ ನಿದ್ದೆನೂ ಹೋಗುತ್ತೆ. ನಿದ್ದೆ ಆಳವಾಗಬೇಕಾದ್ರೆ ಅದು ಎತ್ಕೊಂಡಾಗ, ಅದು ಎಡಗಡೆ ಎತ್ಕೊಂಡಾಗ ಅದಕ್ಕೆ. ಮತ್ತು ಇನ್ನೊಂದು ನನಗೆ ಸಂದೇಹ ಇರೋದು, ಈ ವೇದ ಪಠಣ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ಅದು ಸಂಗೀತದ ಭಾಗನ? ಖಂಡಿತ. ನಮ್ಮಲ್ಲಿ ಇರೋದೇನೆ ಶ್ರುತಿ ಅಂತ ಹೇಳ್ತಾರೆ ವೇದಗಳಿಗೆ. ಶ್ರುತಿ ಅಂದರೆ ಮಾತಾಡೋದಲ್ಲ, ಕೇಳಿಸ್ಕೊಳ್ಳೋದು. ಯಾವುದನ್ನೇ ಆಗಲಿ ನೀವು ಅದಕ್ಕೆ ಸ್ವರ, ರಾಗ, ತಾಳದೊಂದಿಗೆ ನೀವು ಹೇಳಿದಾಗ ಆ ವಿಷಯ ಇನ್ನೂ ಹೆಚ್ಚು ಒಳಕ್ಕೆ ಹೋಗುತ್ತೆ.
ನೀವು ಒಳ್ಳೆ ವಿಚಾರನ, ಉದಾಹರಣೆಗೆ ನಾನು ಸಂಘದ ಕೆಲಸ ಮಾಡೋನು, ದೇಶಭಕ್ತಿ ಇದೆ ಜಾಸ್ತಿ ನನ್ನ ಓಡ್ತಾ ಇರುತ್ತೆ. ಈಗ ಭಾರತಕ್ಕೋಸ್ಕರ ಬದುಕೋಣ ಬನ್ನಿ ಇತ್ಯಾದಿ ನಾವು ಹೇಳ್ತೀವಿ, ಆ ದೇಶಕ್ಕಾಗಿ ಭಾರತ ಮಾತೆಗೆ. ಅದನ್ನು ನೀವು ಹಾಗೆ ಹೇಳೋ ಬದಲು ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಅಂತ ಹೇಳಿದಾಗ ವಿಚಾರ ಅದೇನೆ. ಆದರೆ ನೀವು ಅದಕ್ಕೆ ರಾಗ ಭಾವ ಸೇರಿಸಿ ಸ್ವಲ್ಪ ತಾಳದ ಜೊತೆಗೆ ಅಕಸ್ಮಾತ್ ಸಾಧ್ಯವಾದರೆ ವಾದ್ಯದ ಜೊತೆಗೆ ಹೇಳಿದರೆ ಬಹಳ ಬೇಗ ಮನಸ್ಸಿಗೆ ಹೋಗ್ಬಿಡುತ್ತೆ. ನಿಮಗೆಲ್ಲ ನೆನಪಿರ್ಬೋದು, ನೀವು ನಾನು ಅದೇ ಥರ ಓದಿರೋರು, ಶಾಲೆಗಳಲ್ಲಿ ಮೊದಲು ಪದ್ಯಗಳಿರ್ತಿತ್ತು. ಆ ಪದ್ಯವನ್ನು ರಾಗವಾಗಿಯೇ ಹಾಡಿಸ್ಬೇಕಿತ್ತು, ಸುಮ್ಮನೆ ಓದೋಂಗಿರಲಿಲ್ಲ. ಇವತ್ತು ಒತ್ತಡದ ನಡುವೆ ಬೇಗ ಮುಗಿಸ್ಬಿಡ್ಬೇಕು, ಅನೇಕ ನೀವೇ ಓದ್ಕೊಳ್ರೋ ಅಂಥೇಳಿ, ಯಾಕೆಂದ್ರೆ ಹೇಳ್ಕೊಡೋರಿಗೆ ಬರಬೇಕಲ್ಲ ಪಾಪ, ಅವ್ರಿಗೆ ಯಾಕೆ ಬರೋದಿಲ್ಲ? ಅವ್ರು ಇದೇ ಶಿಕ್ಷಣ ಓದ್ಕೊಂಬಂದಿದ್ದಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಎಲ್ಲವೂ ಹಿಂದೆ, ನೀವು ಹೇಳಿದ್ರಿ ಹಿಂದೆ ವೇದ ಪಾಠ ಇತ್ಯಾದಿ ಅಂತ, ಅದು 100% 100% ಸತ್ಯ. ರಾಮಾಯಣ ಮಹಾಭಾರತಗಳು ಕೂಡ, ರಾಮಾಯಣವೂ ಕೂಡ ಅದು ರಾಗವಾಗೇ ಇದ್ದಿದ್ದು, ಗೀತ ರಾಮಾಯಣನೇ ಇದ್ದಿದ್ದು. ಮಹಾಭಾರತದಲ್ಲಿ ತುಂಬ ಮರ್ತೋದ್ರು, ಭಗವದ್ಗೀತೆ ಮರೆಯಲ್ಲ, ಯಾಕೆ? ಅದು ಸಂಗೀತವೇ. ಹಾಗಾಗಿ ನಮ್ಮ ಪುರಾಣ ಇರ್ಬೋದು ಎಲ್ಲವೂ ಕೂಡ ಇದೇ ರೀತಿ ಇದ್ದಿದ್ದು. ಆಮೇಲೆ ಬದಲಾದ ಪರಿಸ್ಥಿತಿಯಲ್ಲಿ ಅದು ಪಠ್ಯ ರೂಪವಾಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು. ಹಾಗಾಗಿ ಪ್ರಾಚೀನ ಕಾಲದಿಂದ ಸಂಗೀತಾಧಾರಿತವಾಗಿಯೇ ಶಿಕ್ಷಣಗಳು ಇದ್ದಿದ್ದು ಅಂತ ನನ್ನ ಅನಿಸಿಕೆ. ಈಗ ಬರೀ ನರ್ಸರಿ ಶಾಲೆ ಮಾತ್ರ ಅಭಿನಯ ಗೀತೆ ಮಾಡ್ತಾರೆ. ಅದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರು, ರೈನ್ ರೈನ್ ಗೋ ಅವೇ ಇದಾ ಮಾಡೋದು. ನಮ್ಮ ದೇಶದಲ್ಲಿ ಹೇಳೋ ಹಾಡ ಅದು. ನಮ್ಮ ದೇಶದಲ್ಲಿ ಮಳೆ ಸುರಿ ಅಂತೇಳಿ ಮಳೆಯನ್ನು ಪ್ರಾರ್ಥನೆ ಮಾಡ್ತೀವಿ, ಪರಿಸರದ ಬಗ್ಗೆ ಭಾಷಣ ಮಾಡ್ತೀವಿ ಹೊರತು ಅದನ್ನೇ ನೀವು ಒಂದು ಹಾಡಲ್ಲಿ ಹೇಳ್ಕೊಟ್ಬಿಡ್ರಿ. ಉದಾಹರಣೆಗೆ, ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನಮ್ಮದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿಹ ಕಾಡ ಹೊಳೆ, ಬೆಳೆದು ನಿಂತವನ ಸಿರಿಯೋ ಕಂಗೊಳಿಪ ವೃಂದಾವನ, ಎಲ್ಲ ನನ್ನದು ಎಲ್ಲ ನನ್ನ. ಇದನ್ನು ಹಾಡೇ ರೂಪದಲ್ಲಿ ಹೇಳ್ಕೊಟ್ರೆ ಆ ಬಗೆ ತೆಂಗು ಬಾಳೆ ನದಿ ನೀರು ಆಕಾಶ ಎಲ್ಲ ನಂದು ಅನ್ನಿಸ್ದಾಗ ಯಾವ ಮಗು ಹಾಳು ಮಾಡುತ್ತದನ್ನ? ನಾವು ಹಾಗೆ ಮಾಡ್ದಲೇ ಬರೀ ಬಗೆದು ಕಡ್ದು ಹಾಳು ಮಾಡಿಬಿಟ್ಟು ನೀವು ಪಾಠ ಇಟ್ಟರೆ, ಹಾಗೆ ಮಾಡೋರೇ ವಿದ್ಯಾಮಂತ್ರಿಗಳಾದರೆ ಇನ್ನೇನಾಗುತ್ತೆ? ಅಲ್ಲ, ನಾನು ಹೇಳೋದು ಸ್ವಲ್ಪ ಹೊರಟು ಅಂತ ಅಕಸ್ಮಾತ್ ಯಾರಿಗಾರು ಅನ್ನಿಸ್ಬೋದು, ನನಗೇನು ಬೇಜಾರಿಲ್ಲ. ಯಾಕೆಂದ್ರೆ ಸತ್ಯ ಯಾವಾಗಲೂ ಒಂದು ಸ್ವಲ್ಪ ಕಠೋರವಾಗಿರುತ್ತೆ. ಹಾಗಾಗಿ ನನ್ನ ಅನಿಸಿಕೆನ ಹೇಳಿದ್ದೀನಿ. ಹಿಂದಿನ ಪ್ರಾಚೀನ ಶಾಸ್ತ್ರ ಗ್ರಂಥಗಳು ಕೂಡ ಲಯಬದ್ಧವಾಗಿ ಶ್ಲೋಕಗಳಲ್ಲಿ ಅಥವಾ ವೃತ್ತಗಳಲ್ಲಿ ಇರೋದನ್ನು ನಾವು, ಗಣಿತ ಕೂಡ ಅದೇ ರೀತಿ ಇರೋದನ್ನು ನೋಡ್ತೀವಿ. ಅದನ್ನೆಲ್ಲ ಬಹುಶಃ ಹಾಡಿಯೇ ಹೇಳ್ಕೊಡ್ತಾ ಇದ್ರು ಅಂತ ಕಾಣುತ್ತೆ. ಕಲೆ ನಮ್ಮ ವ್ಯಕ್ತಿ ವಿಕಸನ ಹೇಗೆ ಮಾಡುತ್ತೆ? ಕಲೆ ನಿತ್ಯ ಜೀವನದಲ್ಲಿ ಇದನ್ನು ಉಳಿಸಿ ಬೆಳೆಸ್ಕೊಳ್ಳೋದು ಹೇಗೆ? ಉದಾಹರಣೆಗೆ, ಯಾರು ಕಲೆಯನ್ನು ನಂಬಿ ಅಥವಾ ಕಲೆಯಂತೆ ಬೆಳೆಯೋ ಪ್ರಯತ್ನ ಮಾಡ್ತಾರೋ ಅವರನ್ನು ನೀವು ಸ್ವಲ್ಪ ಅಧ್ಯಯನ ಮಾಡಿಬಿಟ್ರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ಯಾಕೆಂದರೆ ಯಾವ ಕೆಲಸವನ್ನು ಶಾಂತವಾದ ಮನಸ್ಸಿನಿಂದ ಏಕಾಗ್ರತೆಯಿಂದ ಮನಸ್ಸಿಟ್ಟು ಮಾಡಿದಾಗ ಆ ಕೆಲಸ ಯಶಸ್ವಿ ಆಗುತ್ತೆ. ಅದು ರೊಟ್ಟಿ ತಿನ್ನೋದೇ ಇರ್ಬೋದು, ಎಲ್ಲೆಲ್ಲೋ ನೋಡ್ಕೊಂಡು ಹೇಗೇಗೋ ಮಾಡಿದರೆ ತಿನ್ನೋ ಬಾಳೆಹಣ್ಣು ಇಂಟ್ರೆಸ್ಟ್ ರುಚಿ ಇರಲ್ಲ. ಇನ್ನು ಓದುವಾಗ ಮನಸ್ಸು ವ್ಯಗ್ರವಾಗಿದ್ದರೆ, ಮನಸ್ಸು ಉಗ್ರವಾಗಿದ್ದರೆ, ಮನಸ್ಸು ಆ ಕಡೆ ಈ ಕಡೆ ಹರಿತಾ ಇದ್ದರೆ ಹೇಗೆ ಏಕಾಗ್ರತೆ ಬರುತ್ತೆ? ಅದೇ ಮಗು ಸ್ನಾನ ಮಾಡ್ತಾನೋ, ಯಾಕಂದ್ರೆ ಟೈಮ್ ಇರಲ್ಲ, ಸ್ನಾನ ಮಾಡ್ತಾನೋ ಬಚ್ಚಲ್ ಮನಲ್ಲೋ ಇನ್ನೊಂದು ಕಡೆನೋ ಹಾಡು ಹೇಳ್ಕೊಂಡು ಇನ್ನೊಂದು ಸ್ವಲ್ಪ ಮನಸ್ಸು ಶಾಂತ ಮಾಡ್ಕೊಂಡಿದ್ರೆ. ನಮ್ಮ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲೂ ಪ್ರೇಯರ್ ಹೇಳಿಸ್ತಾರೆ. ಯಾವ ಉದ್ದೇಶ? ಟೈಮ್ ಪಾಸ್ಗಲ್ಲ ಇರೋದು. ಯಾವ್ಯಾವುದೋ ಕಡೆಯಿಂದ ಬಂದಿರ್ತಾರೆ ಮಕ್ಕಳು. ಯಾರೋ ಬಿಲ್ಡಿಂಗಲ್ಲಿ ಇರೋರು ಬರ್ತಾರೆ, ಯಾರೋ ಗುಡಿಸಲ್ಲಿರೋರು ಬರ್ತಾರೆ, ಯಾರೋ ಅಪಾರ್ಟ್ಮೆಂಟಲ್ಲಿರೋರು ಬರ್ತಾರೆ. ಮೈಸೂರಲ್ಲಂತೂ ಬೇಕಾದಷ್ಟು ಥರದ ಜನಗಳಿದ್ದಾರೆ. ಎಲ್ಲೆಲ್ಲಿಂದನೋ ಯಾವ್ಯಾವುದೋ ರೀತಿ, ಯಾವುದೋ ಜಾತಿ, ಯಾವುದೋ ಆರ್ಥಿಕ ಪರಿಸ್ಥಿತಿ ಮಕ್ಕಳೆಲ್ಲ ಒಟ್ಟಿಗೆ ಬಂದಾಗ ಮನಸ್ಸು ಒಂಥರ ಇದ್ದಾಗ, ಕೆಲವರು ತಿಂಡಿ ತಿಂದು ಬಂದಿರ್ತಾರೆ, ಕೆಲವರು ತಿನ್ನೋಕ್ಕೂ ಟೈಮ್ ಇರಲ್ಲ. ಹಾಗೆ ಬಂದಂಥ ಮಕ್ಕಳು ನೆಕ್ಸ್ಟ್ ಕಲಿಬೇಕಾದವ್ರು ವಿದ್ಯೆ, ಶಿಕ್ಷಣ ಕಲಿಬೇಕು. ಅದಕ್ಕೆ ಪ್ರಾರ್ಥನೆ ಮಾಡಿಸೋದು. ಪ್ರಾರ್ಥನೆ ಮಾಡಿಸಿದಾಗ ಏಕ್ದಮ್ 10 ನಿಮಿಷ 15 ನಿಮಿಷ ಅವ್ರ ಮನಸ್ಸು ಶಾಂತ ಆಗೋಗ್ಬಿಡುತ್ತೆ. ಆವಾಗ ನೀವು ಪಾಠ ಹೇಳಿದರೆ, ಆವಾಗ ಪಾಠ ಓದಿದರೆ, ಗಣಿತ ಮಾಡಿದರೆ ಬೇಗ ಅರ್ಥ ಆಗುತ್ತೆ. ಇದು ಬರೀ ಏನು ಶಾಲೆ ಮಕ್ಕಳಿಗೆ ನಾ ಹೇಳ್ತಾ ಇಲ್ಲ, ಅಷ್ಟೇ ಅಲ್ಲ, ಈಗಂತೂ ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ಫ್ಯಾಕ್ಟ್ರಿಗಳಲ್ಲೂ ಪ್ರೇಯರ್ ಮಾಡ್ಸೋಕ್ಕೆ ಶುರು ಮಾಡಿದ್ದಾರೆ. ಬೇರೆ ದೇಶಗಳಲ್ಲಂತೂ ಓಂಕಾರ ಹೇಳಿಸ್ತಾರೆ, ಗಾಯತ್ರಿ ಮಂತ್ರ ಹೇಳಿಸ್ತಾರೆ. ಗಾಯತ್ರಿ ದೇವರ ಅಷ್ಟೇ ಅಲ್ಲ, ಅದೊಂದು ಜ್ಞಾನ, ಒಂದು ಸಂಕೇತ. ಅದು ಇದನ್ನು ಮಾಡಿಸಿದರೆ ಯಾಕೆ ಒಳ್ಳೆಯವರಾಗಲ್ಲ? ಯಾಕೆ ನಮ್ಮ ಜೀವನ ಚೆನ್ನಾಗಾಗಲ್ಲ? ಹಾಗಾಗಿ ವ್ಯಕ್ತಿ ಜೀವನ ಚೆನ್ನಾಗಾಗಬೇಕು ಅಂದರೆ ಕಲೆಯ ಜೊತೆಗೆ ಬದುಕಲೇಬೇಕು. ಪ್ರಾರಂಭದಲ್ಲಿ ಕಷ್ಟಪಟ್ಟು ಬದುಕಿದ್ರೆ ಆಮೇಲೆ ಇಷ್ಟಪಟ್ಟು ಬದುಕಕ್ಕೆ ಶುರುವಾಗ್ಬಿಡ್ತೀವಿ. ಸೊ ಹೀಗೆ
ನಮ್ಗೆ ಆ ಥರ ನಾದ ತಲೆಯಲ್ಲಿ ಹೋಗ್ತಾ ಇದ್ದಾಗ ಮನಸ್ಸು ಏಕಾಗ್ರವಾಗ್ತಾ ಇರುತ್ತೆ. ನೀವು ಹೇಳಬೇಕು ಅಂತೇನಿಲ್ಲ, ಅದೇ ಏಕಾಗ್ರ ಆಗಿಬಿಡುತ್ತೆ. ಆ ಟೈಮಲ್ಲಿ ಮಾಡಿದರೆ ಚೆನ್ನಾಗಾಗುತ್ತೆ. ಇದು ಹೆಂಗೆ ಒಬ್ಬ ವ್ಯಕ್ತಿಗೆ ಅದು ಸಂಬಂಧಿತವೋ ಹಾಗೆ ಮನೇಲೂ ಅಷ್ಟೇ. ನೀವು ಮನೇಲಿ ಒಂದು ಸ್ವಲ್ಪ ಹೊತ್ತು ಎಲ್ಲ ಒಟ್ಟಿಗೆ ಸೇರಿ ಒಂದು ಶ್ಲೋಕವೋ ಅಥವಾ ಒಂದು ಹಾಡೋ, ಒಂದು ಜನಪದ ಗೀತೆಯೋ, ಏನೋ ರಾಗಿ ಬೀಸೋ ಹಾಡೋ ಅಮ್ಮ ಹಾಡ್ಕೋತಾ ಇರಲಿ, ನೀವು ಸುತ್ತಮುತ್ತ ಬಂದು ಭಜನೆಯೋ ನೀವು ಮಾಡಿ ನೋಡಿ. ಮನೇಲಿ ಯಾಕೆ ಏಕತೆ ಬರೋಲ್ಲ? ಯಾಕೆ ನಾವು ಬೇರೆ ಬೇರೆ ಅನಿಸೋದು ಮಾಯ ಆಗಲ್ಲ? ಒಬ್ರಿನೊಬ್ರಿಗೋಸ್ಕರ ಜೊತೇಲಿ ಸೇರಬೇಕು ಅಂತ ಯಾಕೆ ಅನಿಸಲ್ಲ? ಇದು ನಮ್ಮ ಪದ್ಧತಿ. ಆದರೆ ಇನ್ನೊಂದು ನಾನು ಅದನ್ನು ಕ್ರಾಸ್ ಮಾಡ್ತೀನಿ, ಹಿಂದೆಲ್ಲ ಅಂತ ಅಷ್ಟೇ ಅಲ್ಲ, ಈಗಲೂ ಮಾಡ್ತಾರೆ. ಆದರೆ ಅಂಥವ್ರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಜಾಸ್ತಿ ಮಾಡೋದು ಯಾರು ಜವಾಬ್ದಾರಿ? ಮತ್ತೊಮ್ಮೆ ಯಾರೋ ಮೋದಿನೋ ಸಿದ್ದರಾಮಯ್ಯನೋ ಮಾಡೋಕ್ಕಾಗಲ್ಲ, ನಾವೇ ಮಾಡಬೇಕು. ನಾವು ನಮ್ಮ ಸುತ್ತಮುತ್ತ ಮಾಡಿದ್ರಲ್ಲ, ನಮ್ಮ ಮನೆ ಚೆನ್ನಾಗಿ ಇಟ್ಕೊಂಡು ನಮ್ಮ ಅಕ್ಕಪಕ್ಕದ ಮನೆ ಚೆನ್ನಾಗಿ ಮಾಡಿಬಿಟ್ರೆ ಆಯ್ತಲ್ಲ. ಹೀಗೆ ಇಡೀ ಮನೇನೂ ಕೂಡ ಚೆಂದಾಗಿ ಮಾಡೋದಕ್ಕೆ ಸಂಗೀತ. ಇನ್ನು ಆ ಥರದ 10 ಮನೆಗಳು ಸೇರಿ ಆ ಲೊಕ್ಯಾಲಿಟಿಯಲ್ಲಿ ಏನಾದ್ರು ಒಳ್ಳೆಯ ಚಟುವಟಿಕೆ ಮಾಡಿದರೆ, ಸಾಹಿತ್ಯ, ಸಂಗೀತ, ನಾಟಕ, ನೃತ್ಯ ಇವೆಲ್ಲ ಮಾಡಿದರೆ ಆ ಪ್ರದೇಶನೂ ಚೆನ್ನಾಗಾಗುತ್ತಲ್ವ. ಈಗ ಒಂದು ಪ್ರದೇಶ ಚೆನ್ನಾಗಾಯ್ತು, ಊರು ಚೆನ್ನಾಗಾಗುತ್ತೆ. ಹೀಗೆ ವ್ಯಕ್ತಿಯಿಂದ ಹಿಡಿದು ಸಂಸಾರದಿಂದ ಹಿಡಿದು ಸಮಾಜದವರೆಗೆ ಎಲ್ಲರೂ ಚೆನ್ನಾಗಾಗೋದಕ್ಕೆ ಬಹಳ ಒಳ್ಳೆಯ ರಾಮಬಾಣ ಅಂತ ಹೇಳಿದರೆ ಸಂಗೀತ ಕಲೆ. ಹಾಗಾದರೆ ಉಳಿದಿದ್ದು ಓದೋದು ಬರೆಯೋದು ಹಂಗಾರೆ ಕಡಿಮೆ ಆಗೋಗ್ಬಿಡುತ್ತಲ್ಲ ಅಂತಲೂ ಕೆಲವ್ರಿಗಿರುತ್ತೆ. ಅಂದರೆ ಪೇರೆಂಟ್ಸ್ಗಿರುತ್ತೆ. ನೀವು ಒಬ್ಬರು ಪೋಷಕರು ಅಥವಾ ನೀವು ಸಂಸ್ಥೆಯನ್ನು ನಡೆಸ್ತಾ ಇರೋವಂಥವ್ರು, ವಿದ್ಯಾಸಂಸ್ಥೆಯನ್ನು, ಅಯ್ಯೋ ಅದಕ್ಕೆಲ್ಲ ಟೈಮ್ ಕೊಟ್ಟರೆ ಏನೂ ಆಗೋದಿಲ್ಲ. 2 ಥರ ಇದೆ, ಒಂದು ಜಾಸ್ತಿ ಓದೋದು, ಇನ್ನೊಂದು ಚೆನ್ನಾಗಿ ಓದೋದು ಅಂತ. ನಮ್ಮ ಮಕ್ಕಳಿಗೆ ಜಾಸ್ತಿ ಓದಿಸ್ತಾ ಇದ್ದೀವಿ, ಚೆನ್ನಾಗಿ ಎಲ್ಲಿ ಓದಿಸ್ತೀವಿ ಅಲ್ವಾ? ಒಂದು ಸ್ವಲ್ಪ ನಾನೊಂಚೂರು ಸಂಗೀತಕ್ಕೆ ಸಾಕು ಬಿಡ ಅಂದ್ಬಿಡ್ತೀವಲ್ಲ. ಸೊ ಇದನ್ನೇ ನಾನು ಆರಂಭದಲ್ಲೂ ಹೇಳಿದ್ದೆ. ಅದಕ್ಕೆ ಇದನ್ನು ಜೋಡಿಸ್ಕೊಂಡ್ರೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಈ ಕಲಾವಿದರೆಲ್ಲ ಭಾವಜೀವಿಗಳು, ವ್ಯವಹಾರ ಅಂತ ಒಂದು ಇದೆಯಲ್ಲ. ಈ ವ್ಯವಹಾರ ಅಂದರೆ ಅದಕ್ಕೇನು ವ್ಯಾಖ್ಯಾನ ಕೊಡ್ತೀರಾ ನೀವು? ವ್ಯವಹಾರ ಅನ್ನೋಕ್ಕೆ ನೀವು ಏನಿದ್ರೆ ಚೆನ್ನಾಗಿದ್ದಾರೆ ಅಂತ ಅರ್ಥ. ಅವನಿಗೆ ವ್ಯವಹಾರ ಚೆನ್ನಾಗಿ ಓದಿ ಒಳ್ಳೆ ಕೆಲಸ, ಅದೇ ಒಳ್ಳೇದು ಅಂದ್ರೆ ಏನು? ದುಡ್ಡು ಜಾಸ್ತಿ ಬರೋದು ಒಳ್ಳೇದು ಅಂತ ಇದೆ, ಅದೇ ತಪ್ಪಲ್ವಾ ಅಲ್ವಾ? ಸೊ ಒಳ್ಳೇದಾಗಿ ಬದುಕಬೇಕು ಅಂದ್ರೆ ಅರ್ಥ ಏನು? ಅದನ್ನು ಯಾರು ಹೇಳೋಕ್ಕೆ ಸಾಧ್ಯ? ಈಗ ಇಷ್ಟು ಕೇಳಿಸ್ಕೊತಾ ಇರೋ ಪೇರೆಂಟ್ಸ್ ನೋಡೋಣ, ಬರೀಲಿ, ಒಂದು ಲೆಟ್ರ್ ಬರೀಲಿ, ಜ್ಞಾನಧ್ವನಿಗೆ ಬರೀಲಿ, ಮೆಸೇಜ್ ಮಾಡಲಿ, ನೋಡೋಣ ಇದು ಒಳ್ಳೇದು ಅಂತ ಹೇಳೋಕ್ಕಾಗತ್ತಾ? ಅನೇಕರಿಗೆ ನಾನು ಹೇಳಿದ್ನಲ್ಲ, ಮತ್ತೆ ಒನ್ಸ್ ಅಗೇನ್ ನಮ್ಮ ಸಿಸ್ಟಮಲ್ಲಿ ಗೊಂದಲ ಇದೆ. ಒಳ್ಳೆ ಚೆನ್ನಾಗಿರಬೇಕು ಅಂದರೆ ಅರ್ಥ ಏನಪ್ಪ? ನೀನೊಂದು ಇವತ್ತು ಈ ಕಾರ್ ಇಟ್ಕೊಂಡಿದ್ದೆ, ನಾಳೆ ಆ ಕಾರ್ ಇಟ್ಕೊ. ಇದು ಎಲ್ಲಿವರೆಗೂ ಒಳ್ಳೇದು ಯಾವುದು ಅಂತ ಫೈನಲ್ ಆಗಲ್ವೋ, ಸಮಾಧಾನ ಯಾವುದರಿಂದ ಅಂತ ಫೈನಲ್ ಆಗಲ್ವೋ, ಅಲ್ಲಿವರೆಗೂ ಇದು ಯಕ್ಷ ಪ್ರಶ್ನೆ ಇದ್ದಂಗೆ ನಿರಂತರ ನಡೆಯುತ್ತೆ. ಸೊ ನೀವು ಹೇಳಿದ ಮಾತಿಗೆ ನಾನು ಇಷ್ಟೊಂದು ಸ್ವಲ್ಪ ಏನೋ ಆಚೆ ಈಚೆ ಮಾಡಿಬಿಟ್ಟೆ. ವ್ಯಾವಹಾರಿಕವಾಗಿ ಭಾವನಾ ಜೀವಿಗಳು, ಭಾವನೆ ಇಲ್ಲದೆ ಬದುಕೋದು ಹೇಗ್ರಿ? ಇಲ್ಲ, ಈ ಸ್ಪರ್ಧೆ ಹೌದು ಎಲ್ಲ ಬಿಟ್ಬಿಟ್ಟು ಓದೆ ಅಲ್ಲ, ಅದರ ಪರಿಣಾಮ ಕಾಣಿಸ್ತಾ ಇದ್ದೀವಲ್ಲ. ಎಷ್ಟು ಚೆನ್ನಾಗಿದ್ದ ಮೊದಲು ಮಗ, ಎಷ್ಟು ಚೆನ್ನಾಗಿದ್ಲು ಮಗಳು, ಈಗ ನೋಡಿ ದುರಹಂಕಾರ. ಯಾರು ಬರೆಸಿದ್ದು? ಉಳಿದಿದ್ದೆಲ್ಲ ಬಿಟ್ಟು ಮಾರ್ಕ್ಸಿಸ್ಟ್ಗಳು ಮಾಡಿದ್ದೀವಲ್ಲ ಎಲ್ಲರನ್ನೂ. ಸೊ ಹೇಗೆ ಅವರಿಗೆ ಮನೆ ಬಗ್ಗೆ ಆಗಲಿ, ಹಿರಿಯರ ಬಗ್ಗೆ ಆಗಲಿ, ಸುತ್ತಮುತ್ತಲವ್ರ ಬಗ್ಗೆ ಕಾಳಜಿ ಬೆಳೆಯುತ್ತೆ? ಸೊ ಭಾವನಾ ಜೀವಿ ಅನ್ನುವ, ನಾನು ಅವಾಗ ಹೇಗೆ ವ್ಯಾವಹಾರಿಕ ಅನ್ನೋ ಕೇಳಿದ್ನು, ಭಾವನೆ ಇಲ್ದಲೇ ಬದುಕೋದು ಕಲಿಸ್ಬಿಟ್ರೆ ಅಲ್ವಾ? ಸೊ ಇದು ಸಮಸ್ಯೆ. ಈಗ ಧರ್ಮವನ್ನೇ ತೆಗೆದುಹಾಕಿಬಿಡ್ಬೇಕು, ಏನು ಧರ್ಮ ನಿರಪೇಕ್ಷ? ಧರ್ಮ ಬಿಟ್ಟು ನೀವು ಬದುಕಿ ಅಂತ ನಾವು ದೊಡ್ಡವರು ಅನ್ನಿಸ್ಕೊಳ್ಳೋರು ಕಲಿಸಿದರೆ, ವಿದ್ಯಾಭ್ಯಾಸದಲ್ಲಿ ಹಂಗೆ ಕಲಿಸ್ಬಿಟ್ರೆ ಅಲ್ವಾ? ಹೀಗೆ ಕಲೆನೂ ಆ ಥರದ್ದೇ ಒಂದು ಸ್ವಲ್ಪ ಕಲುಷಿತ ಚರ್ಚೆಯಲ್ಲಿದೆ. ಹಾಗಾಗಿ ನಿಮ್ಮ ಪ್ರಶ್ನೆ ತಪ್ಪಂತ ನಾನು ಹೇಳಲ್ಲ, ನಾನು ನನ್ನ ಅನಿಸಿಕೆ ಹೇಳಿದ್ದೆ. ಹಾಗಾದ್ರೆ ತಪ್ಪ? ಎಲ್ಲ ಬಿಟ್ಬಿಟ್ಟು ಎಲ್ಲ ಬಿಡು ಅಂತ ಯಾರು ಹೇಳಿದ್ದಾರೆ? ಎಲ್ಲ ಬಿಡು ಅಂತ ನಮ್ಮ ಸಂಸ್ಕೃತಿಲಿ ಹೇಳ್ಕೊಟ್ಟಿಲ್ಲ. ನಮ್ಮ ಸಂಸ್ಕೃತಿಲಿ ಎಷ್ಟು ಸಂಪಾದನೆ ಬಗ್ಗೆ ಹೇಳಿದ್ದಾರೆ ಅಂದರೆ, ಶತಹಸ್ತೆ ಸಮಾಹಾರ ಅಂತ ಹೇಳಿದ್ದಾರೆ. 2 ಕೈಯಲ್ಲಿ ದುಡಿಯೋದಲ್ಲ, 100 ಕೈಯಲ್ಲಿ ದುಡಿ ಅಂತ. ಅಂದ್ರೆ ಅರ್ಥ ಏನು? ಸಿಕ್ಕಾಪಟ್ಟೆ ವ್ಯವಹಾರಿಕ ಚೆನ್ನಾಗಿ ಸಂಪಾದನೆ ಮಾಡು ಅಂತಲೇ ಹೇಳಿರೋದು. ಆದರೆ ಮುಂದಿನ ವಾಕ್ಯ ಭಾಳ ಮಹತ್ವದ್ದು. ಮುಂದಿನ ವಾಕ್ಯ ಹೇಳ್ತಾರೆ, ಸಹಸ್ರ ಹಸ್ತೆ ವಿಕಿರ ಅಂತ. 1000 ಕೈಯಲ್ಲಿ ಕೊಡಬೇಕಂತೆ. ಕೊಡಬೇಕಾದ್ರೆ ಭಾವನೆ ಬೇಕು, ಬೇಕಲ್ಲ? ಇದನ್ನೇ ಸುಂದರವಾಗಿ ನಮ್ಮ ಕನ್ನಡ ಸಿನಿಮಾ ಹಾಡಿ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಇವಾಗ ನಾವೇನು ಹೇಳ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ? ವ್ಯವಹಾರಿಕವಾಗಿ ಚೆನ್ನಾಗಿರ್ಬೇಕಪ್ಪ, ಚೆನ್ನಾಗಿ ಬಚ್ಚಿಡು, ಕೂಡಿಡು. ಸೊ ಹೀಗೆ
ಈ ಥರ ಒಂದು ಸಂದಿಗ್ಧ ವಿಚಾರ ಇದೆ. ಮತ್ತು ಇದು ತಪ್ಪು ಅನ್ನೋದು ಹೆಚ್ಚು ಕಡಿಮೆ ಇಲ್ಲಿ ಈ ಕೇಳ್ತಾ ಇರೋ ಪೇರೆಂಟ್ಸ್ಗೂ ಅಷ್ಟೇ, ಎಲ್ಲರಿಗೂ ಗೊತ್ತು. ಏನೋ ಕಳ್ಕೊಳ್ತಾ ಇದ್ದೀವಿ. ಬಹುಶಃ ಇದನ್ನೇ ನಾವು ಸ್ವಲ್ಪ ಕಳ್ಕೊಳ್ತಾ ಇರೋದು. ಅಂದರೆ ಕಲೆ, ಸಂಸ್ಕೃತಿ, ನಡವಳಿಕೆ ಚೆನ್ನಾಗಿ ಬದುಕಬೇಕು ಅನ್ನುವ ಒಂದು. ಅಲ್ಲ, ವ್ಯಕ್ತಿಗತವಾಗಿ ಈಗ ಒಂದು ಸರಿಯಾಗಿ ಓದ್ಬಿಟ್ಟು ಒಂದು ಕೆಲಸ ತಗೊಂಡು ಇದು ಮಾಡೋದು ಕರೆಕ್ಟ್. ಆವಾಗ ಹೇಗೆ ಈ ಕಲೆಯನ್ನು ಉಳಿಸ್ಕೊಳ್ಳೋದು ಹೇಗೆ? ಈಗ ಬಿಟ್ಟು ಹೋಗ್ಬಿಡುತ್ತೆ, 8ನೇ ಕ್ಲಾಸಿಗೋ ಏನೋ ಇಲ್ಲ ಓದಿಗೆನೇ ನೀನು ಮಾಡಬೇಕು, ಇಲ್ಲೂ ಕಳಿಸಲ್ಲ ಅಂತ ಹೇಳ್ಬಿಡ್ತಾರೆ. ಅದನ್ನು ಉಳಿಸ್ಕೊಳ್ಳೋದು ಹೇಗೆ? ಅಂದರೆ ಒಂದು ಕೆಲಸಕ್ಕೆ ಸೇರಿದ ಮೇಲೆ ಅವರು ಇದು ಮಾಡ್ಬೋದಲ್ಲ, ಆದ್ರೆ ಮಾಡೋದು ಕಾಣ್ತಾ ಇಲ್ಲ ನಾವು. ನಾನು ನನ್ನ ಕೇಂದ್ರ ಬೆಂಗಳೂರು, ದೇಶ ಎಲ್ಲ ಓಡಾಡ್ತೀನಿ, ಹೆಚ್ಚು ನಗರಗಳಲ್ಲೂ ಓಡಾಡ್ತಾ ಇರ್ತೀನಿ. ತುಂಬ ಸಂಪಾದನೆ ಮಾಡ್ತಾರೆ, ಒಳ್ಳೆ ಚೆನ್ನಾಗಿದ್ದಾರೆ. ಹೋಗ್ತಾ ಒಂದು ಕಾರಲ್ಲಿ ಹೋಗ್ತಾರೆ, ಬರ್ತಾ ಇನ್ನೊಂದು ಕಾರಲ್ಲಿ ಬರ್ತಾರೆ. ಅಷ್ಟು ಶ್ರೀಮಂತರು. ನೆಮ್ಮದಿ ಇದ್ದೀರಾ ಅಂತ ಕೇಳಿ ನೋಡಿ. ಬಹುಶಃ ನೆಮ್ಮದಿ ಇಲ್ಲ. ಎಷ್ಟೇ ಒತ್ತಡ ಇರಲಿ, ಎಷ್ಟೇ ಬ್ಯುಸಿ ಇರಲಿ, ಉಸಿರಾಟದಲ್ಲಿ ಇರೋಕ್ಕಾಗತ್ತಾ? ಇಲ್ಲಪ್ಪ, ನಾನು ಉಸಿರಾಡೋಕ್ಕಾಗಲ್ಲ, ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಉಸಿರಾಡ್ತೀನಿ ಅಂದರೆ ಆಗುತ್ತಾ? ಇನ್ನೊಂದು ವಿಚಾರ ಕೇಳ್ತೀನಿ, ಎಷ್ಟು ತುಂಬ ಟೆನ್ಷನ್ ಇದೆ ರೀ, ಒತ್ತಡ, ನನಗೆ ಎರಡಕ್ಕೆ ಹೋಗಲ್ಲ ಅಂದರೆ ಹೋಗ್ತಿರೋ ಇಲ್ವೋ? ಟೈಮ್ ವ್ಯತ್ಯಾಸ ಆಗ್ಬೋದು ಒತ್ತಡದಿಂದ. ನಿದ್ದೆ ಬೇಡಪ್ಪ, ಇವತ್ತು ಇನ್ನೊಂದು 8-10 ದಿನ ನಿದ್ದೆ ಮಾಡಲ್ಲ, ಚೆನ್ನಾಗಿ ಓದಿ ಬರೆದು ಮಾಡಿಬಿಡ್ತೀನಿ, ಆಮೇಲೆ ಇದು ಆಗುತ್ತಾ? ತಿಕ್ಲು ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಹೇಗೆ ಊಟ, ನಿದ್ದೆ, ಉಸಿರಾಡೋದು ಮುಖ್ಯನೋ ಇದು ಅಷ್ಟೇ ಮುಖ್ಯ ಅಂತ ತಿಳ್ಕೊಂಡ್ರೆ ಹೇಗೆ ಸಮಯ ತೆಗಿಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಫ್ ಯು ನೋ ವಾಟ್ ಟು ಡೂ ದೆನ್ ಯು ನೋ ಹೌ ಟು ಡೂ ಅಂತ. ಏನು ಮಾಡಬೇಕು ಅಂತ ನಿಂಗೆ ಸ್ಪಷ್ಟವಾಗಿ ಗೊತ್ತಿದ್ದರೆ ಹೇಗೆ ಮಾಡಬೇಕು ಅಂತ ನಿನಗೇ ಗೊತ್ತಿರುತ್ತೆ. ಇದನ್ನ ಆಲೋಚನೆ ಈಗ ನಾನು ಹೇಳ್ಕೊಳ್ಬೇಕಪ್ಪ, ಅಥವಾ ನಾನೊಂದು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಮುಂದುವರಿಸ್ಬೇಕು, ಅಥವಾ ನಾಟಕಕ್ಕೆ ಸೇರ್ಕೊಂಡಿದ್ದೀನಿ ಕಲಿಬೇಕು, ಆಸಕ್ತಿ ಇದ್ದರೆ ಯಾಕೆ ಆಗೋದಿಲ್ಲ? ಸಮಯ ಎಲ್ಲರಿಗೂ 24 ಗಂಟೆನಾ? ಯಾರಿಗೂ ಚೇಂಜ್ ಮಾಡೋಕ್ಕಾಗಲ್ವಾ? ಅದನ್ನು ಹೇಗೆ ಬಳಸ್ತೀವಿ ಅನ್ನೋದು ನಮ್ಮ ಕೈಲಿದೆ. ಇನ್ನೊಂದು ವ್ಯವಸ್ಥೆ ಬಗ್ಗೆನೋ ಇನ್ನೊಬ್ಬರ ಬಗ್ಗೆನೋ ಹೇಳಿ ಪ್ರಯೋಜನ ಇಲ್ಲ. ನಮಗೆ ಎಷ್ಟು ಆಗ್ರಹ ಇದೆ ಅನ್ನೋದ್ರ ಮೇಲೆ ಇದಕ್ಕೆಲ್ಲ ಸಮಯ ಸಿಗುತ್ತೆ. ಮತ್ತೆ ಶುರು ಮಾಡಿದ್ರಾಯ್ತು. ಇದು ಸಿಂಪಲ್. ಅದಕ್ಕೆ ಇದ್ರ ಹಿಂದಿನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು. ಮಾಡಬೇಕು ಅಂತ ಇಷ್ಟ ಇದ್ದರೆ ಸಮಯ ಹುಡುಕ್ತಾರೆ. ಬೆಳಗಿನ ಜಾವ ಆಯ್ತದು, ಸೂರ್ಯೋದಯ ಟೈಮಲ್ಲಿ ಸಂಗೀತ ಹೇಳಿದ್ರು, ಆಯ್ತಪ್ಪ ನಾನು ಮಲಗದೆ 1:15 ಮಲಗ್ತೀನಿ, ಬೆಳಗಿನ ಜಾವ ಎಲ್ಲಿ ಹೇಳ್ತೀನಿ? ಆಯಿತು, 7 ಗಂಟೆಗೆ ಹೇಳ್ತೀಯಾ? 7 ಗಂಟೆಗೆ ಮಾಡೋ 15 ನಿಮಿಷ ಆಗಲ್ಲ. ಮಧ್ಯಾಹ್ನ ಯಾವುದಾದ್ರು ಮರದ ಕೆಳಗೆ ಕೂತ್ಕೊಂಡು ಮಾಡು. ಸೈಕಲಲ್ಲಿ ಹೋಗ್ತಾ ಸೈಕಲಲ್ಲಿ ಓಡಿಸ್ತಾರೆ, ಈಗ ಬೈಕಲ್ಲೋ ಕಾರಲ್ಲಿ ಹೋಗ್ತಾ ಕಲಿ. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳೋದು ಯಾಕೆ? ಸುಮ್ಮನೆ ಮಾತಾ ನಮ್ಮ ಗಾದೆಗಳು. ಸೊ ಹೀಗೆ ಮನಸ್ಸಿದ್ದರೆ ಸಾಕು, ಎಲ್ಲ ಆಗುತ್ತೆ. ಈ ಆರೋಗ್ಯ, ನೆಮ್ಮದಿ ಮತ್ತು ಈ ಕಲೆ ಅದಕ್ಕೆ ಸಂಬಂಧ ಇದೆಯಾ? ಖಂಡಿತ ಇದೆ. ಎಂಥ ಒತ್ತಡದಲ್ಲಿರೋ ವ್ಯಕ್ತಿಯು ಕೂಡ ಶಾಂತವಾಗಿರಬೇಕು ಅಂತಿಲ್ಲ. ಅವನ ಹತ್ರ ಒಂದು ಸುತ್ತಮುತ್ತ ಯಾವ್ದಾದ್ರು ಶಾಂತವಾದ ಸಂಗೀತ ಇರಲಿ, ಅವನ ಮನಸ್ಸು ಉಗ್ರತೆ ಕಡಿಮೆ ಆಗೇ ಆಗುತ್ತೆ, ಮನಸ್ಸು ಚೆನ್ನಾಗೇ ಆಗುತ್ತೆ. ನಾನು ನಿನ್ನೆ ತಾನೇ ಕೃಪಾ ಫಡ್ಕೆಯವರ ಗೃಹಿಣಿಯೇ ಸ್ಟೂಡೆಂಟ್ಗಳೆಲ್ಲ ಬಂದು ಇಲ್ಲಿ ನಿನ್ನೆ ಕಾರ್ಯಕ್ರಮ ಮಾಡಿದರು, ಭಾವಯಾಮಿ ರಘುರಾಮಂ ಅಂತ. ಎಷ್ಟು ಚೆನ್ನಾಗಿ ಮಾಡಿದರು. ಅವರಿಗೆಲ್ಲ ಒತ್ತಡ ಇಲ್ವಾ? ಗೃಹಿಣಿಯರು ಹೆಚ್ಚಿದ್ರು ಅಲ್ಲಿ. ಬೆಂಗಳೂರಿಂದ ಎಲ್ಲೆಲ್ಲಿಂದನೂ ಬಂದು ಮಾಡಿದ್ರಲ್ವ. ಮನಸ್ಸಿದೆ ಮಾಡ್ತಾರೆ. ತುಂಬ ಜನರಿಗೆ ಮನಸ್ಸಿದ್ರು ಮಾಡಲ್ಲ, ಮನಸ್ಸಿಲ್ಲದೆ ಇರಲ್ಲ ಅವರಿಗೆ, ಅದಕ್ಕೆ ಮಾಡಲ್ಲ. ಹಾಗಾಗಿ ನಾವು ಅದನ್ನು ನಿಶ್ಚಯ ಮಾಡಿಕೊಂಡ್ರೆ ಆಗತ್ತೆ. ವ್ಯಕ್ತಿಗತವಾಗಿ ಕಲೆಯಿಂದ ಪ್ರಯೋಜನ ಉಂಟು. ನೀವು ಕುಟುಂಬ, ಸಮಾಜ ಅದನ್ನು ಕೂಡ ಹೇಳಿದ್ರಲ್ಲ, ಅದು ಹೇಗೆ ಕುಟುಂಬ ಸಮಾಜದ ಮೇಲೆ ಪರಿಣಾಮ ಮಾಡುತ್ತೆ? ಅಲ್ಲ ಏನಂದರೆ, ಕುಟುಂಬದಲ್ಲಿ ಒಟ್ಟಿಗೆ ಸೇರಿ ಹಾಡು ಭಜನೆ ಎಲ್ಲ ಮಾಡಿದರೆ, ಅಥವಾ ಒಂದು ಒಳ್ಳೆ ಸಿನಿಮಾ ಒಟ್ಟಿಗೆ ಕೂತ್ಕೊಂಡು ಕೃಷ್ಣದೇವರಾಯ ನೋಡಿದ್ರಿ ಅಂತ ತಿಳ್ಕೊಳ್ಳಿ. ಹಾಗೆ ಒಂದು ಬಡಾವಣೆಯಲ್ಲಿ ಎಲ್ಲ ಮೊನ್ನೆ ಗಣೇಶ ಮಾಡಿದರು, ಆಗ ಅಥವಾ ಯಾವುದೋ ಗಣೇಶೋತ್ಸವನೇ ಮೊನ್ನೆ ಇತ್ತೀಚೆಗಾಗಿದ್ದು. ಗಣೇಶೋತ್ಸವದಲ್ಲಿ ನೀವು ಏನೇನೋ ಮಾಡೋ ಬದಲು ಈ ಥರದ್ದೆಲ್ಲ ಒಳ್ಳೇದು ಮಾಡಿದರೆ ಆ ಬಡಾವಣೆ ಚೆನ್ನಾಗಾಗುತ್ತೆ. 4 ಜನ ಸೇರಿದರೆ ತಾನೇ ಸಮಾಜ. ಅದಕ್ಕೆ ಇದೆಲ್ಲ ಒಳ್ಳೆ ಮಾಧ್ಯಮ ಅಂತ ನಾನು ಆ ಅರ್ಥದಲ್ಲಿ ಹೇಳಿದ್ದೆ. ಈ ಮನಸ್ಸಿಗೆ ಸಂಕುಚಿತಗೊಳ್ಳೋದನ್ನು ತಪ್ಪಿಸಿ ವೈಶಾಲ್ಯತೆಯನ್ನು ಉಂಟು ಮಾಡುತ್ತೆ ಕಲೆ ಅಂತ. ಉದಾಹರಣೆಗೆ ಇವತ್ತು ವಿಶೇಷವಾಗಿ ಈ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಹೆಚ್ಚು ಕಾಡ್ತಾ ಇರೋದು ನಂದೇ ಸರಿ ಅನ್ನೋ ಒಂದು ಭಾವನೆ. ನಾನೇ ಸರಿ, ನಂದೇ ಸರಿ ಅಂತ. ಅದು ಎಷ್ಟರ ಮಟ್ಟಿಗೆ ಆಗೋಗ್ಬಿಟ್ಟಿದೆ ಅಂದರೆ, ಭಗವಂತನೇ ನಾವು ಜಾತಿಗೆ ಸೀಮಿತ ಮಾಡ್ತಾಯಿದ್ದೀವಿ ಅಲ್ವಾ? ಈ ದೇಶದಲ್ಲಿ ಎಲ್ಲರೂ ಒಂದೇ ತಾನೇ, ಎಲ್ಲರೂ ಮಹಾಪುರುಷರಲ್ವಾ?
ಅಂತ ಎಲ್ಲರನ್ನೂ ನಮ್ಮವರು ಅಂತ ತಿಳ್ಕೊಂಬಿಟ್ರೆ ಜಗಳ ಎಲ್ಲಿ ಬರುತ್ತೆ, ಬೆಂಕಿಯಲ್ಲಿ ಹಚ್ತೀವಿ, ದ್ವೇಷ ಎಲ್ಲಿರುತ್ತೆ, ಸಾಮರಸ್ಯ ಮೂಡುತ್ತೆ. ಯಾವಾಗ ಶಾಂತಿ ಇರುತ್ತೆ ಆವಾಗ ಸುಂದರವಾಗತ್ತೆ ಬದುಕು. ಉದಾಹರಣೆಗೆ ಒಂದು ಹಾಡಿದೆ, ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ ತಾಯ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು. ಆವಾಗಲೂ ಈ ಹಾಡು ಹೇಳಿದ್ದೆ, ಒಂದೇ ನುಡಿ ಹೇಳಿದ್ದೆ ನಾನು. ಹೀಗೆ ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಎಲ್ಲ ನಮ್ಮವರು ಅನಿಸಿದರೆ ಈ ಜಾತಿ ಗಣತಿ ಜಗಳ, ಇನ್ನೊಂದು ಜಗಳ, ಅದು ಇದನ್ನು ಮೇಲಾಟ ಕೀಳಾಟ ಮಾಡಿಕೊಂಡು ಇವ್ರಿಗೆಲ್ಲ ಉತ್ತರ ಕೊಡೋದು ಹೇಗೆ? ಮಾತಿನಿಂದ ಉತ್ತರ ಕೊಡೋಕ್ಕಾಗಲ್ಲ. ಈ ಥರದ ಹಾಡು ಹೇಳ್ತಾ ಇದ್ರೆ ಅವ್ರ ಮನಸ್ಸು ಮಕ್ಕಳಿಂದ ಹೇಳ್ಕೊಂಡು ಬಂದರೆ ಎಲ್ಲರೂ ನಮ್ಮವರು ಅನಿಸುತ್ತೆ. ಇವ್ರು ನಾನು ಹೇಳ್ದೋ ಎಲ್ಲ ಹೆಸರನ್ನ ಅವ್ರ ಜೀವನ ಅಧ್ಯಯನ ಮಾಡಿ ನೋಡಲಿ, ಯಾರು ಬೇಕಾದರೂ. ಯಾರಾದರೂ ಸ್ವಂತಕ್ಕೋಸ್ಕರ ಬದುಕಿದವರ? ಹುಟ್ಟುವಾಗಿ ಯಾವುದೋ ಜಾತಿ, ಬದನೆಕಾಯಿಗೆ ಜಾತಿ ಇದೆ ರೀ, ಎಲ್ಲೋ ಇರ್ತೀವಿ ನಾವು. ಆದರೆ ಇವರೆಲ್ಲ ಅಲ್ಲಿಂದ ಮೇಲೆದ್ದು ತಾನೇ ಸಮಾಜ ಸುಧಾರಣೆ ಮಾಡಿದ್ದು. ಮೊನ್ನೆ ತಾನೇ ವಾಲ್ಮೀಕಿ ಜಯಂತಿ ಮಾಡಿದ್ವಿ. ವಾಲ್ಮೀಕಿ ಯಾವುದೋ ಹುಟ್ಟಿರೋದೇ, ಅವ್ರು ಬರೆದಂಥ ಗ್ರಂಥವನ್ನು ಎಲ್ಲರೂ ಗೌರವಿಸಲ್ವಾ? ನಾನು ಮತ್ತೊಮ್ಮೆ ಪುನಃ ಹೇಳ್ತೀನಿ, ನಾನು ಈ ಸ್ಥಿತ್ಯಂತರಗಳಿಂದಾಗೇ ಇವೆಲ್ಲ ಗೊಂದಲ. ಮತ್ತೆ ಸರಿ ಮಾಡೋದು ನಾವೇ ಮಾಡಬೇಕು, ಇನ್ಯಾರೂ ಮಾಡಲ್ಲ. ಅದಕ್ಕೆ ಈ ಮಾಧ್ಯಮವನ್ನು ಎಲ್ಲರೂ ಆದಷ್ಟು ಅಂತ ಹೇಳಿದರೆ ತಪ್ಪು, ಮಾಡಬೇಕು. ಯಾಕೆಂದರೆ ಇದು ಮನವಿ ಅಲ್ಲ, ಅವಶ್ಯಕತೆ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ, ಇಲ್ಲಿ ನನ್ನ ಮಾತನ್ನು ಕೇಳ್ತಾ ಇರುವಂಥ ಎಲ್ಲರೂ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ನಮ್ಮ ಮನೆಗಳು ಕೂಡ ಈ ಎಲ್ಲದನ್ನು ಉಳಿಸ್ಕೊಂಡು ಆಧುನಿಕತೆ ಕಲಿಬೇಕು. ಏನೂ ತಪ್ಪಲ್ಲ, ಆದರೆ ಹಳೆಯದನ್ನು ಬಿಡಬಾರ್ದು. ಅದು ಹಳೆಯದಲ್ಲ, ಅದು ಸನಾತನ ಅಂತಾರೆ. ಸನಾತನ ಅಂದರೆ ಹಿಂದಿಂದು ಮುಂದಿಂದು ಎಲ್ಲ ಅದೇ. ಇದನ್ನು ಮಾಡಬೇಕು ಅನ್ನೋದು ನನ್ನ ಮನವಿ. ಭಾಳ ಸಂತೋಷ ಆಯಿತು ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ. ಕಲೆಯ ಬಗ್ಗೆ ನಾಗರಾಜ ಅವರು ತುಂಬ ವಿಷಯಗಳನ್ನು ತಿಳಿಸ್ಕೊಟ್ರು. ಮತ್ತು ಮಕ್ಕಳು ಈ ಕಲೆಯನ್ನು ಕಲಿಯುವುದನ್ನು ಮುಂದುವರಿಸಬೇಕು. ಶಿಕ್ಷಣದ ಒಂದು ಹಂತದಲ್ಲಿ ಬಿಟ್ಟು ಬಿಡಬಾರ್ದು, ಅಥವಾ ಅಕಸ್ಮಾತಾಗಿ ಬಿಟ್ಟರೂ ಕೂಡ ಆಮೇಲೆ ಅದನ್ನು ಮುಂದುವರಿಸಬೇಕು. ಹಾಗಿದ್ದರೆ ಅವರ ಜೀವನದಲ್ಲಿ ಒಂದು ಆರೋಗ್ಯ ಮತ್ತು ನೆಮ್ಮದಿ ಮುಂತಾದವೆಲ್ಲ ಇರುತ್ತೆ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ತಮಗೆ ಧನ್ಯವಾದಗಳು ನಾಗರಾಜ್ ಅವರೇ. ನಮಸ್ಕಾರ. ನಮಸ್ತೆ. ಜ್ಞಾನಧ್ವನಿ ಇನ್ನೂ ಮತ್ತಷ್ಟು ವಿಕಾಸವಾಗಲಿ, ಎಲ್ಲ ಕಡೆಯಿಂದ ಜ್ಞಾನಧ್ವನಿ ಮೊಳಗಲಿ ಅನ್ನೋದೇ ನನ್ನ ಅಪೇಕ್ಷೆ. ನಮಸ್ತೆ.